ಇದು ವೇಸ್ಟ್ ಆಫ್ ಮನಿ ಅಂತಲೇ ನನಗಂತೂ ಅನಿಸುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತು ನಾವು ನಮ್ಮ ದುಬೈ ಟ್ರಿಪ್ಪಲ್ಲಿ ಮಾರ್ನಿಂಗಿಂದನೂ ನಮ್ಮ ರೆಸಾರ್ಟ್ ಪೂಲಲ್ಲೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಇವಾಗ ನಾವು ಕಸಿನೋಗೆ ಹೋಗೋಣ ಅಂತ ಹೊರಟಿದ್ದೀವಿ, ಬಿಗ್ ಡ್ಯಾಡಿ ಕಸಿನೋಗೆ. ಸೊ ಗೋವಾ ಟ್ರಿಪ್ ಬಂದುಬಿಟ್ಟು ಕಸಿನೋಗೆ ಹೋಗಲಿಲ್ಲ ಅಂದರೆ ಆ ಟ್ರಿಪ್ ಕಂಪ್ಲೀಟ್ ಆಗೋದೇ ಇಲ್ಲ. ಸೊ ಹಾಗಾಗ್ಬಿಟ್ಟು ಇವಾಗ ನಾವು ಕಸಿನೋಗೆ ಹೊರಟಿದ್ದೀವಿ. ಸೊ ಕಸಿನೋ ಬಗ್ಗೆ ನಿಮಗೆ ಪೂರ್ತಿ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಹಾಗಾಗಿ ಇದನ್ನು ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ, ಓಕೆನಾ? ಕಸಿನೋಗೆ ನಾವು ಈವ್ನಿಂಗ್ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದು. ಹಾಗೆ ಗೋವಾದಲ್ಲಿ ಸುಮಾರು ಕಸಿನೋಗಳಿದೆ, ಅದರಲ್ಲಿ ನಾವು ಬಿಗ್ ಡ್ಯಾಡಿ ಕಸಿನೋನ ಚೂಸ್ ಮಾಡ್ಕೊಂಡಿದ್ವಿ. ಮತ್ತು ನಾವು ಟಿಕೆಟ್ಸ್ ಏನೋ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರಲಿಲ್ಲ, ಅಲ್ಲೇ ಹೋಗಿನೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ನಾವು ಬಿಗ್ ಡ್ಯಾಡಿ ಕಸಿನೋಗೆ ಹೋದ್ವಿ. ಫಸ್ಟು ನಾವು ಟಿಕೆಟ್ ಕೌಂಟರ್ ಹತ್ರ ಹೋದ್ವಿ. ಅಲ್ಲಿ ಸುಮಾರು ವೆರೈಟೀಸ್ ಇತ್ತು ಟಿಕೆಟ್ಸಲ್ಲಿ. ಅದರಲ್ಲಿ ನಾವು ರೆಗ್ಯುಲರ್ನ ಚೂಸ್ ಮಾಡ್ಕೊಂಡ್ವಿ. ಅದು ಪರ್ ಪರ್ಸನ್ಗೆ 3500 ಆಗುತ್ತೆ. ಸೊ ನಾವು ಇಬ್ಬರಿಂದ 7000ನ ಪೇ ಮಾಡಿದ್ವಿ. ಟಿಕೆಟ್ಸ್ ತೊಗೊಂಡ್ಮೇಲೆ ಅವರು ಒಂದು ಬ್ಯಾಂಡ್ನ ಕೊಡ್ತಾರೆ, ಅದನ್ನು ನಾವು ವಾಪಸ್ ಬರೋ ತನಕ ಕೈಯಲ್ಲೇ ಹಾಕ್ಕೊಂಡಿರ್ಬೇಕಾಗುತ್ತೆ. ಹಾಗೆ ನಮ್ಮ ಟಿಕೆಟ್ಸ್ಗೆ ಅವರು 2000 ರೂಪೀಸ್ದು ಚಿಪ್ಸ್ನ ಕೊಟ್ಟಿದ್ರು. ಅದನ್ನು ನಾವು ಕಸಿನೋ ಆಡಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಹಾಗೆ ಒಂದು ಚಿಕ್ಕ ಬೋಟಲ್ಲಿ ಎಲ್ಲರನ್ನೂ ಕರ್ಕೊಂಡೋಗಿ ಒಂದು ದೊಡ್ಡ ಬೋಟಿಗೆ, ಅಂದರೆ ಕಸಿನೋ ಎಲ್ಲಿ ನಡೀತಾ ಇರುತ್ತಲ್ಲ ಒಂದು ದೊಡ್ಡ ಬೋಟು ಬಿಗ್ ಡ್ಯಾಡಿ ಕಸಿನೋ, ಸೊ ಅಲ್ಲಿಗೆ ಅವರು ನಮ್ಮನ್ನು ಡ್ರಾಪ್ ಮಾಡ್ತಾರೆ. ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಾವು ಒಂದು ಬೇರೆ ಲೋಕಕ್ಕೆ ಬಂದಂಗಿರುತ್ತೆ. ಹಾಗೆ ಅಲ್ಲಿ ಕಸಿನೋ ಆಡ್ತಿರ್ತಾರಲ್ಲ ಒಂದು ಮೇಯ್ನ್ ಪ್ಲೇಸು, ಆ ಪ್ಲೇಸಲ್ಲಿ ಮಾತ್ರ ಮೊಬೈಲ್ಸ್ ಆಗಲಿ ಕ್ಯಾಮ್ರಾಸ್ ಆಗಲಿ ಯಾವುದು ಕೂಡ ಅಲೋ ಇರೋದಿಲ್ಲ. ನಾವು ಹೋದ ತಕ್ಷಣ ಫಸ್ಟ್ ಗೇಮ್ ಆಡೋಣ ಅಂತ ಕಸಿನೋ ಒಳಗಡೆ ಹೋದ್ವಿ. 2000 ರೂಪೀಸ್ದು ಚಿಪ್ಸ್ ಇತ್ತಲ್ಲ, ಫಸ್ಟು ಅದರಲ್ಲಿ ಆಡಿದ್ವಿ. ನಮಗೆ 1 ರೂಪಾಯಿನೂ ವಾಪಸ್ ಬರಲಿಲ್ಲ. ಅದಾದಮೇಲೆ ಇನ್ನೊಂದು 1000 ರೂಪೀಸ್ ಹಾಕೋಣ, ಬಂದರೆ ಬಂತು ಹೋದರೆ ಹೋಯ್ತು ಅಂದ್ಕೊಂಡು ಹೋದ್ವಿ. ಎಕ್ಸ್ಟ್ರಾ 1000 ರೂಪೀಸ್ ಕೂಡ ಹಾಕಿ ಗೇಮ್ ಆಡಿದ್ವಿ. ಬಟ್ ಅಲ್ಲೂ ಕೂಡ ನಮಗೆ 1 ರೂಪಾಯಿನೂ ಬರಲಿಲ್ಲ. ಸೊ ಇದು ವರ್ಕ್ ಆಗೋಲ್ಲ ಅಂತ ನಮಗೆ ಅರ್ಥ ಆಯಿತು. ಅದಾದಮೇಲೆ ನೆಕ್ಸ್ಟ್ ನಾವು ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇರುತ್ತಲ್ಲ, ಸೊ ಅಲ್ಲಿಗೆ ಬಂದ್ವಿ. ಸೊ ಒಂದು ಕಡೆ ಪ್ರೋಗ್ರಾಮ್ ನಡೀತಾ ಇರುತ್ತೆ, ಇನ್ನೊಂದು ಕಡೆ ಫುಡ್ ಕೂಡ ಇರುತ್ತೆ. ಮತ್ತು ಕೂಲ್ ಡ್ರಿಂಕ್ಸ್ ಹಾಟ್ ಡ್ರಿಂಕ್ಸ್ ಎಲ್ಲದು ಕೂಡ ಅವೈಲೇಬಲ್ ಇರುತ್ತೆ. ಫುಡ್ ಅನ್ಲಿಮಿಟೆಡ್ ಇರುತ್ತೆ. ವೆಜ್ ಮತ್ತು ನಾನ್ ವೆಜ್ ಎರಡೂ ಆಪ್ಷನ್ ಕೂಡ ನಮಗೆ ಇರುತ್ತೆ. सभी तैयार हैं पंजाबी अंदाज देखने के लिए? Are you ready? नहीं, मुझे मजा नहीं आया, पंजाब वालों को क्या मजा आएगा? Are you ready or not? ये हुई ना थोड़ी सी बात, एनर्जी लेवल थोड़ा सा और अप करने के लिए
देखते हैं अगला बेहतरीन अंदाज, आपकी जोरदार तालियों के साथ वेलकम करते हैं पंजाबी सिंगर सनी सिंह का। जोरदार तालियां हो जाए प्लीज। तालियां। ಸೊ ಫ್ರೆಂಡ್ಸ್, ನಾವು ಕಸಿನೋಯಿಂದ ಹೊರಟ್ವಿ. ಲಾಂಜಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಬೋಟ್ ಬರೋದಕ್ಕೆ. ಚಿಕ್ಕ ಬೋಟ್ ಬರುತ್ತೆ, ಸೊ ಅದರಲ್ಲಿ ಮತ್ತೆ ಅವರು ವಾಪಸ್ ಬಿಡ್ತಾರೆ. ಕರ್ಕೊಂಡು ಬರುವಾಗ ಹೆಂಗೆ ಚಿಕ್ಕ ಬೋಟಲ್ಲಿ ಕಳಿಸಿದ್ರಲ್ವ ಇಲ್ಲಿಗೆ, ಸೊ ಅದೇ ಥರನೇ ವಾಪಸ್ಸು ಮತ್ತೆ ಚಿಕ್ಕ ಬೋಟಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ. ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂದರೆ, ಆ್ಯಕ್ಚುಲಿ ನಾವು 3500 ಅಲ್ಲ ಒಬ್ಬರಿಗೆ 3500 ಅಂದರೆ 7000ಗೆ ನಾವು ಟಿಕೆಟ್ನ ತೊಗೊಂಡಿದ್ದು ಇಬ್ಬರಿಗೆ, ಆಯಿತಾ. ಅದರಲ್ಲಿ 2000ಗೆ ಅವರೇ ಚಿಪ್ಸ್ನ ಕೊಟ್ಟಿದ್ದರು. ಅಲ್ಲೋಗಿ ಕಸಿನೋ ಒಳಗಡೆ ಆಟ ಆಡಿದ್ವಿ, ಸೋತ್ವಿ. 2000 ಹೋಯ್ತು ಅವ್ರು ಕೊಟ್ಟಿದ್ದು. ಅದಾದಮೇಲೆ ನೋಡೋಣ, ಇನ್ನೊಂದ್ಸತಿ ನಮ್ಮ ಲಕ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನೂ 1000 ನಾವೇ ತೊಗೊಂಡ್ವಿ, ಕೈಯಾರ ಹಾಕಿದ್ವಿ. ಅದರಲ್ಲೂ ಬರಲಿಲ್ಲ. ಸೊ 2000 ಅವ್ರು ಕೊಟ್ಟಿದ್ರು, 1000 ನಾವು ಹಾಕಿದ್ವಿ, ಒಂದರಲ್ಲೂ ಬರಲಿಲ್ಲ, ಹೋಯ್ತು ಪಂಗ್ನಾಮ ಅಷ್ಟೇ. ಅದಾದಮೇಲೆ ಸ್ವಲ್ಪ ತಿಂದ್ಕೊಂಡ್ವಿ. ತಿನ್ಕೊಂತ ಅಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇತ್ತು, ಸೊ ಅದೆಲ್ಲ ಎಂಜಾಯ್ ಮಾಡಿದ್ವಿ. ಹಾಗೆ ಫುಡ್ ಕೂಡ ಇತ್ತು. ಫುಡ್ಡು ವೆಜ್ ಮತ್ತು ನಾನ್ ವೆಜ್ ಎರಡೂ ಇರುತ್ತೆ. ನಮ್ಗೆ ಇಷ್ಟ ಆಗಿದ್ದು ನಾವು ತಿನ್ಬೋದು. ಫುಡ್ಡು ಓಕೆ, ಆವ್ರೇಜ್ ಆಗಿತ್ತು ಅಂತ ಹೇಳ್ಬೋದು. ತುಂಬ ಟೇಸ್ಟಿ ಅಂತಲೂ ಇಲ್ಲ, ಚೆನ್ನಾಗಿಲ್ಲ ಅಂತಲೂ ಇಲ್ಲ, ಒಂದು ಆವ್ರೇಜ್ ಆಗಿತ್ತು ಅಂತ ಹೇಳ್ಬೋದು ಅಷ್ಟೇ. ಕಸಿನೋ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ನಿಮ್ಗೆ ಇಷ್ಟ ಇದ್ದರೆ ಬರ್ಬೋದು. ಅವಶ್ಯಕತೆ ಇಲ್ಲ ಅಂದರೆ ವೇಸ್ಟ್ ಆಫ್ ಮನಿ ಅಂತಲೇ ಹೇಳ್ತೀನಿ. ಸ್ಟಿಲ್ ನಾವು ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಮಾಡೋಣ, ಹೆಂಗಿರುತ್ತೆ ನೋಡಬೇಕು ಅನ್ನೋಂಗಿದ್ರೆ ಒಂದು ಸತಿ ಟ್ರೈ ಮಾಡ್ಬೋದು ಅಷ್ಟೇ. ಅದು ಬಿಟ್ಟರೆ ಇದು ವೇಸ್ಟ್ ಆಫ್ ಮನಿ ಅಂತಲೇ ನನಗಂತೂ ಅನಿಸುತ್ತೆ. ಜಸ್ಟು ತಿಂದ್ಕೊಂಡು ಅಲ್ಲೇನು ಪ್ರೋಗ್ರಾಮ್ ಬರ್ತಾ ಇರುತ್ತೆ ಅದನ್ನೆಲ್ಲ ಲೈವಾಗಿ ವಾಚ್ ಮಾಡಿಕೊಂಡು ತಿಂದ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗ್ಬೋದು ಅಷ್ಟೇ. ಕಸಿನ ಒಳಗಡೆ ನಾವೇನಾದರೂ ದುಡ್ಡು ಹಾಕಿದ್ರೆ ಅದು ಹೋಯ್ತು ಅಂತಲೇ ಅಷ್ಟೇ, 100% ಬರಲ್ಲ ಅಂತ ನಮಗಂತೂ ಅರ್ಥ ಆಯಿತು. ಸೊ ಫೈನಲಿ ಇವಾಗೆಲ್ಲ ಮುಗಿಸ್ಕೊಂಡು ವಾಪಸ್ ಹೊರಡ್ತಾ ಇದ್ದೀವಿ ಅಷ್ಟೇ. ನಿಮ್ಗೇನು ಅನ್ನಿಸ್ತದೆ ಎಕ್ಸ್ಪೀರಿಯೆನ್ಸು? ಅಷ್ಟೇ. ಜಸ್ಟ್ ನಾವು ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಮಾಡೋಣ, ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡ್ತಿರ್ತಾರಲ್ವ, ಸೊ ನಮಗೂ ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಆಗಲಿ ಅನ್ನೋಂಗಿದ್ರೆ ಒನ್ ಟೈಮ್ ಬರ್ಬೋದು ಅಷ್ಟೇ. ಇದು ಒಂದು ಲಾಂಜ್ ಏರಿಯಾ ಆಗಿರುತ್ತೆ. ಸೊ ಇಲ್ಲಿ ನಾವು ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ಬೋದು ಬೋಟ್ಗೆ. ಅಂದರೆ ಹೋಗೋರು ಹೋಗ್ತಾ ಇರ್ತಾರೆ, ಬರೋರು ಬರ್ತಾ ಇರ್ತಾರಲ್ವ, ಸೊ ಚಿಕ್ಕ ಬೋಟಲ್ಲಿ ಅವರು ಪಿಕ್ ಮತ್ತು ಡ್ರಾಪ್ ಮಾಡ್ತಾ ಇರ್ತಾರೆ. ಸೊ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ವಿ ಒಂದು ಬೋಟಿಗೆ. ಆ ಟೈಮಲ್ಲಿ ನಾನು ಅಲ್ಲಿ ಕೂತ್ಕೊಂಡಾಗ ಹಂಗೆ ಆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಸೊ ಗೋವಾದಲ್ಲಿ ಒಂದು ಕಸಿನೋ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ನಾವು ವಾಪಸ್ ಬಂದ್ವಿ ಅಷ್ಟೇ. ಒಂದು ಸಿಂಪಲ್ ವಿಡಿಯೋ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನನಗೆ ಕಸಿನೋ ಬಗ್ಗೆ ಏನೆಲ್ಲ ಇನ್ಫಾರ್ಮೇಷನ್ ಗೊತ್ತಿತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ನಿಮಗೂ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟು ನೀವು ಯಾರಾದರೂ ಕಸಿನೋಗೆ ಹೋಗೋರು ಈ ಒಂದು ವಿಡಿಯೋನ ನೋಡ್ತಿದ್ರೆ, ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರ ಜೊತೆ ಕೂಡ ಶೇರ್ ಮಾಡಿ. ಓಕೆನಾ? ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋ ಜೊತೆ. ಸೊ ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.